ಮೇಡಮ್, ಒಂದು ಗಾಡಿಲಿ ಒಂದು ಸಿಂಬಲ್ ಬರ್ತಿದೆ, ತೆಗಿಸ್ಬೇಕಿತ್ತು. ಸೆಟ್ಟಿಂಗ್ ಸಿಂಬಲ್ ಎಷ್ಟು ಸಿಂಪಲ್ ಆಗಿ ಮಾಡಿದ್ರು ಅಂದ್ರೆ, ಫಸ್ಟ್ ಕೀ ಆಫ್ ಮಾಡ್ಕೊಂಡ್ರು. ಇಲ್ಲಿ ಎಂ ಅಂತ ಬರ್ದಿದೆಯಲ್ಲ, ಅದನ್ನ ಹಿಂಗೆ ಪ್ರೆಸ್ ಮಾಡಿಕೊಂಡ್ರು. ಸೊ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಹೊಸ ಅಧ್ಯಾಯ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಮಿನಿ ಬ್ಲಾಗ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಬ್ಲಾಗ್ ವಿಡಿಯೋ ಏನಪ್ಪಾ ಅಂದ್ರೆ, ಸೊ ಈ ತರ ಸಿಂಬಲ್ಗಳು ಬರ್ತಿದಾವೆ. ಸೊ ಫಸ್ಟ್ ಸಿಂಬಲ್ ಬಂದ್ಬಿಟ್ಟು ಎಂಜಿನ್ ಸಿಂಬಲು, ಹಾಗೆ ಇದೊಂದು ಸೆಟ್ಟಿಂಗ್ ಸಿಂಬಲು. ಈ ಎರಡು ಸಿಂಬಲ್ನ ಶೋರೂಮ್ಗೆ ಹೋಗಿ ತೆಗೆಸ್ಕೊಂಬರ್ಬೇಕು. ಸೊ ಎಷ್ಟೋ ಜನ ಟ್ರೈ ಮಾಡ್ತಾ ಇರ್ತಾರೆ ಅದನ್ನ ಮ್ಯಾನ್ಯಲ್ ಆಗಿ ಹ್ಯಾಂಡಲ್ ಮಾಡ್ಬಿಟ್ಟು ನಾವೇ ತೆಗೆದ್ಬಿಡ್ಬೋದು ಅಂತ. ನಾನು ತುಂಬ ಟ್ರೈ ಮಾಡಿದೆ, ಬಟ್ ಅದು ಸೆಟ್ಟಿಂಗ್ ಸಿಂಬಲ್ ಹೋಗಲೇ ಇಲ್ಲ. ಹಂಗೆ ಈ ಕಡೆ ಒಂದು ಇಂಜಿನ್ ಸಿಂಬಲ್ ಬರುತ್ತಲ್ಲ, ಈ ಇಂಜಿನ್ ಸಿಂಬಲ್ ಏನಿದೆ, ಈ ಸೈಡಲ್ಲಿರೋ ಇಂಜಿನ್ ಸಿಂಬಲು, ಅದು ನಿಮಗೆ ಇಲ್ಲಿ ಸೀಟ್ ಕೆಳಗಡೆ ಒಂದು ಸಿಸ್ಟಮ್ ಅಂತ ಇರುತ್ತಲ್ಲ ಅವ್ರದ್ದು, ಏನೋ ಇದರಲ್ಲಿ ಹಾಕ್ಬಿಟ್ಟು ಅವ್ರದ್ದೊಂದು ಸಿಸ್ಟಮ್ ಹಾಕ್ಬಿಟ್ಟು ಅಪ್ಡೇಟ್ ಮಾಡ್ತಾರೆ. ಆವಾಗ ಇಂಜಿನ್ ಸಿಂಬಲ್ ಹೋಗುತ್ತೆ. ಇಲ್ಲಾಂದರೆ ನೀವು ತುಂಬ ಲಾಂಗ್ ಡ್ರೈವ್ ಹೋಗಿ ಬಂದಿರ್ತೀರ, ಗಾಡಿ ರೆಸ್ಟ್ ಇರಲ್ಲ, ಆ ಥರ ಟೈಮಲ್ಲೂ ಇಂಜಿನ್ ಸಿಂಬಲ್ ಬರುತ್ತೆ. ಒಂದೆರಡು ದಿನಕ್ಕೆ ಆಟೋಮೆಟಿಕ್ಕಾಗಿ ಹೋಗಿದೆ. ನನಗೂ ಒಂದೆರಡು ಸಲ ಆ ಥರ ಆಗಿದೆ, ಇಂಜಿನ್ ಸಿಂಬಲ್ ಹೋಗಿದೆ. ಬಟ್ ಇದು ಒಂದು ವಾರ ಆಯಿತು ಹೋಗಿಲ್ಲ. ನಾನು ಯಾವುದೋ ಸೆನ್ಸರ್ ಹೋಗಿತ್ತು ಅಂದಿದ್ರು, ಇನ್ನೂ ಸರಿ ಮಾಡ್ಸೋಕೆ ಹೋಗಿಲ್ಲ. ಕಾಸಿಲ್ಲ, ಏನು ಮಾಡೋದು. ಬ್ರದರ್ ಮದರ್, ಇದೇ ಶೋರೂಮಲ್ಲಿ ನಾನು ಗಾಡಿ ತಗೊಂಡಿದ್ದು. ಅವರೇನಿದಾರೋ ಇಲ್ವೋ, ಇರ್ತಾರ. ಮೇಡಮ್, ಒಂದು ಗಾಡಿಲಿ ಒಂದು ಸಿಂಬಲ್ ಬರ್ತಿದೆ, ತೆಗಿಸ್ಬೇಕಿತ್ತು. ಸೆಟ್ಟಿಂಗ್ ಸಿಂಬಲ್. ಹಾ ಸ್ಪಾನರ್ ಸಿಂಬಲ್. ಇನ್ನೊಂದು, ನಾನು ಇಲ್ಲಿವರೆಗೂ ಹೊರಗಡೆ ಸರ್ವಿಸ್ ಮಾಡ್ಸೋಕೆ ಹೋಗೇ ಇಲ್ಲ. ಹೊರಗಡೆ ಸರ್ವಿಸ್ ಮಾಡಿಸಿ ಚೆನ್ನಾಗಿ ಮಾಡಲ್ಲ ಅಂತ ಅಲ್ಲ, ಚೆನ್ನಾಗಿ ಮಾಡ್ತಾರೆ. ಬಟ್ ಶೋರೂಮಲ್ಲಿ ಯಾಕೆ ಬಿಡ್ತೀನಿ ಅಂದರೆ, ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಇದ್ದರೂ ಕಂಪೋನೆಂಟ್ಸ್ನ ತೆಗೆದ್ಬಿಟ್ಟು ಹೊಸವಾಗ್ಬಿಡ್ತಾರೆ. ಅವಾಗ ಗಾಡಿ ಲೈಫ್ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಏನಪ್ಪ ಅಂದರೆ ಅಮೌಂಟ್ ಜಾಸ್ತಿ ತಗೊಂತಾರೆ ಅಷ್ಟೇ. ತುಂಬ ಆಸೆ ಕನಸಿಂದ ತೊಗೊಂಡಿದ್ದು ಗಾಡಿ ಗುರು. ಇವತ್ತಿಗೆ 3 ವರ್ಷ, ಇವತ್ತಿಗಲ್ಲ 3 ವರ್ಷ ಆಯಿತು. ಎಷ್ಟು ಸಿಂಪಲ್ ಆಗಿ ಮಾಡಿದ್ರು ಅಂದ್ರೆ, ಫಸ್ಟು ಕೀ ಆಫ್ ಮಾಡ್ಕೊಂಡ್ರು. ಇಲ್ಲಿ ಎಂ ಅಂತ ಬರ್ದಿದೆಯಲ್ಲ, ಅದನ್ನ ಹಿಂಗೆ ಪ್ರೆಸ್ ಮಾಡಿಕೊಂಡ್ರು. ಆಮೇಲೆ ಕೀ ಆನ್ ಮಾಡಿದ್ರು, ಈ ಸೆಟ್ಟಿಂಗ್ ಸಿಂಬಲ್ ಬಡ್ಕೊಂತು. ಆಮೇಲೆ ಈ ಎಸ್ ಅನ್ನೋದನ್ನ ಪ್ರೆಸ್ ಮಾಡಿದ್ರು, ಕೀ ಆಫ್ ಮಾಡಿದ್ರು. ಇಷ್ಟೇ ಸಿಂಪಲ್ಲಾ? ನೆಕ್ಸ್ಟ್ ಟೈಮಿಂದ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟೆ ನಾನು ಮಾಡಕ್ ಹೋಗಿದ್ದೆ. ಅದೆರಡು ಮಾಡಕ್ ಹೋಗಿ ಟ್ರಿಪ್ ಎಲ್ಲ 0 ಮಾಡಿ ಏನೇನೋ ಮಾಡ್ಬಿಟ್ಟಿದ್ದೆ, ಬಟ್ ಆಗಿರ್ಲಿಲ್ಲ. ಇಷ್ಟೇ ಸಿಂಪಲ್ ಕೆಲಸ ನೋಡಿ. ಇದು NS ಏನು ಓಲ್ಡ್ ಮಾಡಲ್, ಈ ತರ ಡಿಸ್ಪ್ಲೇ ಯಾರ್ಯಾರು ಗಾಡಿ ಇಟ್ಟಿದ್ದೀರಾ ಯಾರ್ಯಾರು, ಅವ್ರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಹತ್ರ ಏನಾದ್ರು ಇದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಈ ಡಿಸ್ಪ್ಲೇ ಕ್ಲೀನ್ ಇರ್ಬೇಕು, ಹಿಂಗೆ ಅಲ್ಲೇನೋ ಸಿಂಬಲ್ ಬಂದಿರಬಾರ್ದು. ಇಲ್ಲೊಂದು ಬಂದ್ಬಿಟ್ಟೈತೆ, ಅದೇನೋ ಸೆನ್ಸರ್ ಏನೋ ಅಪ್ಡೇಟ್ ಮಾಡಿಸ್ಬೇಕಂತೆ. ಸೆನ್ಸರ್ ಎಲ್ಲ ಹಾಕ್ಸ್ಬಿಟ್ಟು ಸದ್ಯ ಬೇಡ ಅಂತ ಸುಮ್ಮನಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಮೊದಲನೇದಾಗಿ ಭೇಟಿ ನೀಡಿದರೆ, ಸೊ ದಯವಿಟ್ಟು
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತೆ.